ನಮಸ್ಕಾರ ಉತ್ತರ ಕರ್ನಾಟಕದ ಗಿಚ್ಚಲಾಗ ಮಸ್ತ್ ಮಂದಿಗೆ ಇವತ್ತು ನಾಳೆ ನೆಂಟಪ್ಪ ಬಾಗಲಕೋಟದಾಗ ಇನ್ನೊಂದು ಸ್ಥಳ ಪ್ರಸಿದ್ಧವಾಗಿದ್ದು ಯಾವುದಪ್ಪ ಅಂದ್ರೆ ಪಂಚಮುಖಿ ಆಂಜನೇಯ. ಆ ಪಂಚಮುಖಿ ಆಂಜನೇಯ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಮಂತ ಆ ಗುಡಿ ಹೆಂಗೈತಿ ವೀಕ್ಷಣೆ ಮಾಡೋಮಂತ ಅಲ್ಲಿ ಮಟ್ಟ ವೇಟ್ ಮಾಡಿ. A few moments later. ಹುಡುಗಿ ಲವ್ನ ಬೀಳ್ಬೇಕ ಕೊಳ್ಳಾಗಲ್ಲ. ಸೀದಾ ನಾವೆಲ್ಲಿ ಬಂದಿದ್ದಪ್ಪ ಅಂದ್ರೆ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಸೀದಾ ಪೆಟ್ರೋಲ್ ಹಾಕಿಸಿ ಹೊಂಟ ಬಿಟ್ಟು ನೋಡ್ರಿ. ನಮ್ಮ ದೇಶ ರೀ ನಾವು ಕಟ್ಟಿರೋ ದೇಶ ಇದು. ಮಸ್ತ್ ಮಕ್ಕಿ ಗುಡಿ ಬಂದ ಬಿಟ್ಟು ನೋಡ್ರಿಪ್ಪ ಹೆಂಗೈತೆ ಅಂತ ಒಳಗೆ ಹೋಗಿ ತೋರಿಸ್ತೀನಿ ಅಲ್ಲಿ ಮಟ್ಟ ವೇಟ್ ಮಾಡ್ರಿ. ಅವಿಧಾನಮಂತಸ್ತಿಮಿರ ಮಿಹಿರ ದೀಪನಗಿರಿ ಜದನಂ ಚೈತನ್ಯಸ್ತವಕಂ ತರಂಗ ಶ್ರುತಿಧರೆ ದರಿದ್ರಾನ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೋ ನಿಮಜ್ಞಾನಂ ಧ್ವಂಸ ಮುರರಿಪುವರಾಹಸ್ಯ ಭವತಿ. ಸಣ್ಣ ಗುಡಿ ಹೋಗಿ ಎಲ್ಲ ಮೂರ್ತಿ ತೋರಿಸ್ತಾರೆ ಮೊದಲ ಏಕಮುಖಿಯಾಗಿ ಪಂಚಮುಖಿ ಆಗಿದೆ ಆಂಜನೇಯ. ಈ ಮಾರುತಿ ದೇವಸ್ಥಾನ ಹೋಗಿ ಪಂಚಮುಖಿ ದೇವಸ್ಥಾನ ಆಗಿದೆ. ಇದು ಮಾರುತಿ ಇದನ್ನಿದೆ, ಅದು ರಾಮ ಮಂದಿರನ ಓಪನಿಂಗ್ ಆಗಿದೆ. ಗುದ್ಲಿ ಪೂಜೆನೂ ಅದ ದಿನನೇ ಆಗಿದೆ. ರಾಮ ಮಂದಿರ ಹೀಗಾಗಿ 1 ವರ್ಷ ಆಯಿತು ಓಪನಿಂಗ್ ಆಗಿದೆ. ಒಳ್ಳೆ ಬಾಗಲಕೋಟೆ ಜಿಲ್ಲೆಗೆ ಪ್ರಸಿದ್ಧ ಆಗಿದೆ. ಈ ಬಗ್ಗೆ ಮಾಹಿತಿ ಅಂತ ತಿಳ್ಕೊಂಡ್ರಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. 500 ಫಾಲೋವರ್ಸ್ ಆಗಾಗ ಸಪೋರ್ಟ್ ಮಾಡಿರಿ ಅಷ್ಟೇ.